Good afternoon, students. Let us begin with the continuation part of structure of atom. In the last class, we discussed about the meaning of atom, subatomic particles, and after that, we had also shortly gone through the various atomic models like Rutherford atomic model and J.J. Thomson's atomic model. And thereafterwards we had also studied about the isotopes, isobars, isotones, and after that we also discussed about the concept of atomic mass and atomic number. And from today onwards we will discuss according to the prescribed syllabus, that is your developmental leadings to the Bohr's atomic model. ಇಲ್ಲಿಂದ ನಾವು ನಮ್ಮದು ಸಿಲೆಬಸನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ? ಡೆವಲಪ್ಮೆಂಟಲ್ ಲೀಡಿಂಗ್ ಟು ದ ಅಟಾಮಿಕ್ ಮಾಡೆಲ್. ಯಾವ ಅಟಾಮಿಕ್ ಮಾಡೆಲು? ಬೋರ್ ಅಟಾಮಿಕ್ ಮಾಡೆಲ್. ಬನ್ನಿ, ಇದರಲ್ಲಿ ಮೊದಲನೇದಾಗಿ ನಾವು ಏನು ತಿಳ್ಕೊಬೇಕಾಗಿದೆ ಅಂದರೆ ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ವಾಟ್ ಈಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್? ನೋಡಿ, ಏನಾಗುತ್ತೆ ಅಂದರೆ ಫಸ್ಟ್ ಟೈಮ್ ಜೇಮ್ಸ್ ಮ್ಯಾಕ್ಸ್ವೆಲ್ ಅನ್ನೋನು ಏನು ಮಾಡ್ತಾನೆ, he explain about the interaction between the charged particle like bodies, ಯಾವುದಪ್ಪ ಅಂದರೆ ಎಲೆಕ್ಟ್ರಾನ್ಸ್, ಅದನ್ನು ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ? ಅಲ್ಲಿ ಸ್ಟಡಿ ಮಾಡಿದಾಗ ಅವನೇನು ಸಜೆಸ್ಟ್ ಮಾಡ್ತಾನಪ್ಪ ಅಂದರೆ, he suggested that they are electromagnetic radiations. ಯಾವುವು? ನಮ್ಮ ಚಾರ್ಜ್ ಬಾಡಿಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥರ ವರ್ತನೆ ಮಾಡ್ತಾವಂತ ಹೇಳ್ತಾನೆ. ಓಕೆನಾ? ಬನ್ನಿ, ಹಾಗಾದರೆ ವೇವ್ ಮೋಷನ್ ಅಂದರೆ ಏನು ನೋಡೋಣ. ವೇವ್ ಮೋಷನ್ ಅಂದರೆ ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಒಂದು ಚಿತ್ರ ಇದೆ, ಈ ಚಿತ್ರ ನೋಡ್ಕೊಂಡು ಹೋಗೋಣ. ಈ ಚಿತ್ರಕ್ಕೇನು, ಇದು ಒಂದು ವೇವ್. ಈಗ ನೋಡಿ, ಯಾವುದೇ ಒಂದು ನೀರಲ್ಲಿ ನೀವು ಕಲ್ಲು ಹೊಡಿತೀರಿ, ಕರೆಕ್ಟಾ? ಕಲ್ಲು ಹೊಡೆದ ಕೂಡಲೇ ಅಲ್ಲಿ ಏನಾಗುತ್ತೆ ಅಂದರೆ ಆ ನೀರಿನ ಒಳಗಡೆ ಅಲೆಗಳು ಉಂಟಾಗುತ್ತೆ. ಆ ಅಲೆಗಳಿಗೆ ನಾವೇನಂತ ಕರಿತೀವಿ ಇಂಗ್ಲೀಷಲ್ಲಿ? ವೇವ್ ಅಂತ ಕರಿತೀವಿ. ಆ ವೇವನ್ನು ನಾವು ನಮ್ಮ ಕಣ್ಣಿನ ಪ್ಯಾರಲಲ್ ಇಟ್ಕೊಂಡು ನೋಡಿದಾಗ, ಸಮಾನಾಂತರವಾಗಿ ನೋಡಿದಾಗ, ಅಂದರೆ ಅದು ಅಲ್ಲೇನಾಗುತ್ತಪ್ಪ ಅಂದರೆ ನೀರಿನಲ್ಲಿ ಉಬ್ಬು ತಗ್ಗುಗಳು ಹೇಗೆ ಉಂಟಾಗುತ್ತಲ್ಲ ಅಲೆಗಳಲ್ಲಿ, ಅದೇ ರೀತಿ ಉಬ್ಬು ತಗ್ಗುಗಳು ನಾವು ಈ ರೇಡಿಯೇಷನ್ಸ್ಗಳಲ್ಲಿ ಕೂಡ ನೋಡಬಹುದು, ಕರೆಕ್ಟಾ? ಈ ರೀತಿಯಾದಂಥ ಜಿಗ್ಜಾಗ್ ಮೋಷನ್ ಅಂದರೆ ಉಬ್ಬು ತಗ್ಗು ಈ ಮೂಮೆಂಟಿಗೆ ನಾವೇನಂತ ಕರಿತೀವಿ ಅಂದರೆ the moment of displacement of radiation in the form of upward and downward is called as wave motion ಅಂತ ಕರಿತೀವಿ. ಹೌದಾ? ಈಗ ಇಲ್ಲಿ ಈ ರೀತಿಯಾಗಿ ಒಂದು ವೇವನ್ನು ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಕರೆಕ್ಟಾ? ಇದರಲ್ಲಿ ಮೇಲ್ಗಡೆ ಒಂದು ಪೀಕ್ ಇದೆ, ಕೆಳಗಡೆ ಒಂದು ಪೀಕ್ ಇದೆ. ಈ ಮೇಲ್ಗಡೆ ಪೀಕಿಗೆ ನಾವೇನಂತ ಕರಿತೀವಿ ಅಂದರೆ ಕ್ರಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಸ್ಟ್. ಮೇಲ್ಗಡೆ ಪೀಕಿಗೆ ಕ್ರಸ್ಟ್ ಅಂತ ಕರೆದ್ರೆ, ಕೆಳಗಡೆ ಇರುವಂಥ ಪೀಕಿಗೆ ನಾವೇನಂತ ಕರಿತೀವಿ? ಟ್ರಫ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಫ್. ಮೇಲ್ಗಡೆದು ಕ್ರಸ್ಟು, ಕೆಳಗಡೆದು ಟ್ರಫ್. ಓಕೆನಾ? ಬನ್ನಿ, ಹಾಗಾದರೆ ಈ ಟ್ರಫು ಕ್ರಸ್ಟ್ಗಳಂದರೆ ಏನು, ಅವುಗಳ ಮುಖಾಂತರ ನಾವು ಏನು ಕಂಡುಹಿಡಿತೀವಿ ಅಂತ ನೋಡೋಣ. ನೋಡಿ, ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಪ್ವರ್ಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ವೇವ್ ಈಸ್ ಕಾಲ್ಡ್ ಆಸ್ ಕ್ರಸ್ಟ್. ಒಂದು ವೇವ್ದು ಮ್ಯಾಕ್ಸಿಮಮ್ ಅಪ್ವರ್ಡ್ ಡಿಸ್ಪ್ಲೇಸ್ಮೆಂಟ್ ಪಾಯಿಂಟಿಗೆ ಕ್ರಸ್ಟ್ ಅಂತ ಕರಿತೀವಿ. ಅದೇ ರೀತಿ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಡೌನ್ವರ್ಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆಸ್ ಟ್ರಫ್. ಅಂದರೆ ಎಷ್ಟು ಕೆಳಗಡೆ ಇದೆ ಅಂತ ಆ ಪೀಕ್ ಪಾಯಿಂಟ್ ಕೆಳಗಡೆ ಇರೋದು, ಡೌನ್ವರ್ಡ್ ಪೀಕ್ ಪಾಯಿಂಟ್ ಮತ್ತು ಅಪ್ವರ್ಡ್ ಪೀಕ್ ಪಾಯಿಂಟ್ ಯಾವುದು, ಅದಕ್ಕೆ ಕ್ರಸ್ಟ್ ಮತ್ತು ಟ್ರಫ್ ಅಂತ ಕರಿತೀವಿ. ಓಕೆನಾ? ಸೊ ಇದು ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳಿರೋದು. ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೇವ್ ಮೋಷನ್ ಅಂತ ಬರುತ್ತೆ. ಇಲ್ಲಿ 5 ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. 5 ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಅವು ಯಾವ್ಯಾವ ಬರ್ತಾವಪ್ಪ ಅಂದರೆ, ಒಂದು ನಮ್ಮದು ವೇವ್ ಲೆಂತ್ ಅಂತ ಬರುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿ ಅಂತ ಬರುತ್ತೆ, ಮತ್ತೊಂದು ವೆಲಾಸಿಟಿ, ಆನಂತರ ಆ್ಯಂಪ್ಲಿಟ್ಯೂಡು, ಕೊನೆಯದಾಗಿ ವೇವ್ ನಂಬರ್ ಅಂತ ಬರುತ್ತೆ. ಇವುಗಳ ಬಗ್ಗೆ ನಿಮಗೆ ಮೊದಲು ಮಾಹಿತಿ ಇರಬೇಕು, ಸರಿನಾ? ಬನ್ನಿ, ಹಾಗಾದರೆ ಒಂದೊಂದನ್ನು ನೋಡೋಣ. ಮೊದಲನೇದಾಗಿ ವೇವ್ ಲೆಂತ್ ಅಂದರೆ ಏನು? ವೇವ್ ಲೆಂತ್ ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೆ ಇದೇ ಡಯಾಗ್ರಾಮಿಗೆ ಬರೋಣ. ನೋಡಿ, ಈ 2 ಉಬ್ಬು ಅಡ್ಜಸೆಂಟ್ ಇದ್ದಾವೆ, ಒಂದರ ಪಕ್ಕದಲ್ಲಿ ಒಂದು, ಅರ್ಥ ಆಯ್ತಾ?
ಈ ರೀತಿ ಎರಡು ಕ್ರಸ್ಟ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಇರಬಹುದು ಅಥವಾ ಎರಡು ಟ್ರಫ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಕ್ರಸ್ಟ್ಸ್ ಆರ್ ಟೂ ಅಡ್ಜಸೆಂಟ್ ಟ್ರಫ್. ಅರ್ಥ ಆಯ್ತಾ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಕ್ರಸ್ಟ್ ಆರ್ ಟೂ ಅಡ್ಜಸೆಂಟ್ ಟ್ರಫ್ ಈಸ್ ಕಾಲ್ಡ್ ಆಸ್ ವೇವ್ ಲೆಂತ್ ಅಂತ ಕರಿತೀವಿ. ಇಲ್ಲಿ ಅದನ್ನೇ ಬರ್ತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಕ್ರಸ್ಟ್ ಆರ್ ಟೂ ಅಡ್ಜಸೆಂಟ್ ಟ್ರಫ್ ಈಸ್ ಕಾಲ್ಡ್ ಆಸ್ ವೇವ್ ಲೆಂತ್. This wavelength is represented by lambda. The sign of the lambda is this. ಉಲ್ಟಾ y ಥರ ಕಾಣುತ್ತೆ, ಇನ್ವರ್ಸ್ಡ್ y. ಹೌದಾ? ರೈಟ್. ಓಕೆ. ನಂತರ ಇದನ್ನು ಜನರಲಿ ಎದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ವಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಆ್ಯಂಗ್ಸ್ಟ್ರಾಮ್. ಆ್ಯಂಗ್ಸ್ಟ್ರಾಮ್ ಮೇಲೆ ಇಲ್ಲಿ ಸಣ್ಣದಾಗಿ ಒಂದು ಈ ರೀತಿ ಪಾಯಿಂಟ್ ಬರಬೇಕು. ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೇಗೆ ಬರುತ್ತಲ್ಲ ಆ ರೀತಿ ಇದ್ರ ಮೇಲೆ ಒಂದು ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಆ್ಯಂಗ್ಸ್ಟ್ರಾಮ್ ಅಂತ ಕರಿತೀವಿ. ಓಕೆನಾ? ಆ್ಯಂಗ್ಸ್ಟ್ರಾಮ್ ಅಂದರೆ ಎಷ್ಟಕ್ಕೆ ಸಮನಾಗಿರುತ್ತೆ ಅಂದರೆ 10⁻⁻8 ಸೆಂಟಿಮೀಟ್ರಿಗೆ ಸಮನಾಗಿರುತ್ತೆ, 10⁻⁻10 ಮೀಟ್ರಿಗೆ ಸಮನಾಗಿರುತ್ತೆ. ಸೆಂಟಿ ಅಂದರೆ 10⁻², -2 -8 = -10. ಸೆಂಟಿ ಹೋಗ್ಬಿಟ್ಟು ಉಳಿಸಿದಷ್ಟು ಮೀಟರ್. ಈ ರೀತಿ ನೆನ್ಪಿಟ್ಕೋಬೇಕು. ಅಂದರೆ 1 ಆ್ಯಂಗ್ಸ್ಟ್ರಾಮ್ ಈಸ್ ಈಕ್ವಲ್ ಟು 10⁻⁻8 ಸೆಂಟಿಮೀಟರ್ ಆರ್ 10⁻⁻10 ಸೆಂಟಿಮೀಟರ್. ಇದಾಯಿತು ನಿಮ್ಮದು ವೇವ್ ಲೆಂತ್. ಬನ್ನಿ ಹಾಗಾದರೆ ಫ್ರೀಕ್ವೆನ್ಸಿ ಬಗ್ಗೆ ನೋಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಅಂದರೆ ದ ನಂಬರ್ ಆಫ್ ವೇವ್ಸ್ ವಿಚ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಇನ್ ಎ ಟೈಮ್ ಆಫ್ 1 ಸೆಕೆಂಡ್. ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳಿ. ಸಪೋಸ್ ಎಲ್ಲಿಂದ ಒಂದು ಕಡೆಯಿಂದ ವೇವ್ ಉಂಟಾಗ್ತಾಯಿದೆ, ಅಂತ ತಿಳ್ಕೊಳ್ಳಿ. ಈ ರೀತಿ ಈ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟಿಂದ ಇಲ್ಲಿಗೆ ಒಂದು ವೇವ್ ಉಂಟಾಗ್ತಿದ್ರೆ ಈ ಪಾಯಿಂಟ್ ಮುಖಾಂತರ ಎಷ್ಟು ವೇವ್ಗಳು ಹೋಗ್ತಾ ಇದ್ದಾವೆ ಅರ್ಥ ಆಗ್ತದೆ? ನಂಬರ್ ಆಫ್ ವೇವ್ಸ್ ಪಾಸಿಂಗ್ ಥ್ರೂ ಇನ್ ಎ ಪಾಯಿಂಟ್ ಫ್ರಮ್ ಎ ಗಿವನ್ ಪಾಯಿಂಟ್ ಇನ್ ಎ ಟೈಮ್ ಆಫ್ 1 ಸೆಕೆಂಡ್. ಅಂದರೆ ನಾನೇನು ಹೇಳಿದೆ, ಇಲ್ಲೊಂದು ಪಾಯಿಂಟ್ ಇದೆ, ಇದು ಸೋರ್ಸು, ಇಲ್ಲಿಂದ ವೇವ್ ಉತ್ಪತ್ತಿ ಆಗ್ತದೆ. ನಾವು ಇಲ್ಲೊಂದು ಪಾಯಿಂಟ್ ಇಟ್ಟಿದ್ದೀವಿ. ಈ ಪಾಯಿಂಟ್ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಂಪ್ಲೀಟ್ ವೇವ್ 1 ಸೆಕೆಂಡ್ ಒಳಗಡೆ ಎಷ್ಟು ಹೋಗ್ತಾ ಇದ್ದೇವೆ? ಒಂದು ಕಂಪ್ಲೀಟ್ ವೇವ್ ಯಾವುದು ಕರೀತಾರಪ್ಪ ಅಂದರೆ ಒಂದು ಕ್ರಸ್ಟ್ ಇರಬೇಕು ಮತ್ತು ಟ್ರಫ್ ಇರಬೇಕು. ಅರ್ಥ ಆಯ್ತಾ? ಇದು ಒಂದು ಕಂಪ್ಲೀಟ್ ವೇವ್ ಅಂತ ಕರಿತೀವಿ. ಒಂದು ಕ್ರಸ್ಟು, ಒಂದು ಟ್ರಫ್ ಇದ್ದರೆ ಒಂದು ಕಂಪ್ಲೀಟ್ ವೇವ್. ಈ ರೀತಿಯಾದ ಕಂಪ್ಲೀಟ್ ವೇವು ಒಂದು ಸೋರ್ಸಿಂದ ಒಂದು ಪಾಯಿಂಟ್ ನಾನು ಎಲ್ಲೋ ಒಂದು ಕಡೆ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಪಾಯಿಂಟಿಗೆ ಇಲ್ಲಿಂದ ಒಂದು ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ ನಮಗೇನು ಬೇಕಾಗಿಲ್ಲ, ಸದ್ಯ ಎಷ್ಟು ತಿಳ್ಕೊಂಬಿಟ್ರೆ ಆಯಿತು. ಈ ಪಾಯಿಂಟಲ್ಲಿ 1 ಸೆಕೆಂಡ್ ಒಳಗಡೆ ಎಷ್ಟು ಇಂಥ ವೇವ್ಗಳು ಹೋಗ್ತವೆ ಅನ್ನೋದನ್ನು ಕೌಂಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ವಾಟ್ ವಿ ಕಾಲ್ ಇಟ್ ಆಸ್ ಎ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? ನ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ದಿಸ್ ಈಸ್ ದ ಸೈನ್ ಫಾರ್ ನ್ಯೂ. ಓಕೆನಾ? ಸೊ ಇಟ್ ಈಸ್ ಡಿನೋಟೆಡ್ ಬೈ ನ್ಯೂ ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ಹರ್ಡ್ಸ್. ಕ್ಯಾಪಿಟಲ್ H ಸ್ಮಾಲ್ Z. ಹರ್ಡ್ಸನ್ನು ನಾವು ಈ ರೀತಿಯೂ ಹೇಳ್ಬೋದಪ್ಪ ಅಂದರೆ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕೂಡ ಹೇಳ್ತೀವಿ. ನಾನು ಅದನ್ನೇ ಹೇಳಿದೆಲ್ಲ, ಎಷ್ಟು ಸೈಕಲ್ಸ್ಗಳು 1 ಸೆಕೆಂಡ್ ಒಳಗಡೆ, ಅಂದರೆ ಇದು ಕಂಪ್ಲೀಟ್ ಒಂದು ವೇವ್ ಸೈಕಲ್ ಅಂತ ಕರಿತೀವಿ. ಕರೆಕ್ಟಾ? ಇಂಥ ಒಂದು ಕಂಪ್ಲೀಟ್ ವೇವು 1 ಸೆಕೆಂಡ್ ಒಳಗಡೆ ಎಷ್ಟು ಪಾಸ್ ಆಗಿದೆ ಅಂತ ಹೇಳೋದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಮೂರನೇದು ಯಾವುದು? ಮೂರನೇದು ಬಂದುಬಿಟ್ಟು ವೆಲಾಸಿಟಿ ಅಂತ ಬರುತ್ತೆ. ಓಕೆನಾ? ಸೊ ಇಲ್ಲೂ ಅದನ್ನೇ ಬರ್ತಿದ್ದೀನಿ ನೋಡಿ. ಸೈಕಲ್ಸ್. ದ ಸೈಕಲ್ ಈಸ್ ಸೆಡ್ ಟು ಬಿ ಕಂಪ್ಲೀಟ್ ವೆನ್ ಒನ್ ಕನ್ಸಿಸ್ಟಿಂಗ್ ಆಫ್ ಕ್ರಸ್ಟ್ ಆ್ಯಂಡ್ ಟ್ರಫ್ ಪಾಸ್ಡ್ ಥ್ರೂ ಎ ಪಾಯಿಂಟ್ ಅಂತ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟ್ ಬಂದು ವೆಲಾಸಿಟಿ. ನೋಡಿ, ವೆಲಾಸಿಟಿ ಭಾಳ ಸಿಂಪಲ್ ಇದೆ. ಓಕೆನಾ? ವೆಲಾಸಿಟಿ ಅಂದರೆ ಏನಪ್ಪ ಅಂದರೆ ಫ್ರೀಕ್ವೆನ್ಸಿ ಮತ್ತು ನಮ್ಮದು ಯಾವುದು ವೇವ್ ಲೆಂತ್ದು ಪ್ರಾಡಕ್ಟಿಗೆ ನಾವೇನಂತ ಕರಿತೀವಪ್ಪ ಅಂದರೆ ವೆಲಾಸಿಟಿ ಅಂತ ಕರಿತೀವಿ. ಸೊ ಇಟ್ ಈಸ್ ಸಮಥಿಂಗ್, ಇಲ್ಲಿ ಬರ್ದಿದ್ದೀನಿ ನೋಡಿ, C ಈಸ್ ಈಕ್ವಲ್ ಟು ನ್ಯೂ ಇಂಟು ಲ್ಯಾಂಬ್ಡಾ ಇಂಟು ನ್ಯೂ. ಹೀಗೂ ಹೇಳ್ಬೋದು. ಇಲ್ಲ ಅಂದರೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೇವ್ ಇನ್ ಎ ಟೈಮ್ ಆಫ್ 1 ಸೆಕೆಂಡ್. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೇವ್ in a time of 1 second. The distance traveled by the wave in a time of 1 second is called as wave velocity. Generally ಇದನ್ನು ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ? C ಇಂದ ಡಿನೋಟ್ ಮಾಡ್ತೀವಿ. We represent by using C. 1 second. C ಇಂದ represent ಮಾಡ್ತೀವಿ. And it is expressed in terms of ಮೀಟರ್ ಪರ್ ಸೆಕೆಂಡ್. ಓಕೆನಾ? ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಯಾವುದನ್ನು ನೆನ್ಪಿಟ್ಕೋಬೇಕು? ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್. C ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ನ್ಯೂ. ನೆಕ್ಸ್ಟ್ ಡೆಫಿನಿಷನ್ ಬರೋದು ಆ್ಯಂಪ್ಲಿಟ್ಯೂಡ್. ವಾಟ್ ಈಸ್ ದಿ ಆ್ಯಂಪ್ಲಿಟ್ಯೂಡ್? ಆ್ಯಂಪ್ಲಿಟ್ಯೂಡ್ ಅಂದ್ರೇನು? ಇಟ್ ಈಸ್ ದಿ ಮೆಜರ್ ಆಫ್ ಹೈಯೆಸ್ಟ್
crust, highest crust or deepest trough. ಹೀಗಂದ್ರೆ ಏನು? ಸಪೋಸ್ ನಾನು ಇಲ್ಲೊಂದು ವೇವ್ ಇದೆ ಅಂತ ತಿಳ್ಕೊತೀನಿ. ಈ ರೀತಿ ಇದೆ. ಹಾಗಾದರೆ ಇದೇನಾಗುತ್ತೆ? ಇದರದ್ದು ಹೈಯೆಸ್ಟ್ ಪೀಕ್ ಪಾಯಿಂಟ್ ಆಗುತ್ತೆ, ಅಥವಾ ಇದು ಇದರದ್ದು ಹೈಯೆಸ್ಟ್ ಪೀಕ್ ಪಾಯಿಂಟ್ ಆಗುತ್ತೆ. ಕ್ರಸ್ಟ್ದ ಹೈಯೆಸ್ಟ್ ಪೀಕ್ ಪಾಯಿಂಟು ಅಥವಾ ಟ್ರಫ್ದ ಹೈಯೆಸ್ಟ್ ಪೀಕ್ ಪಾಯಿಂಟನ್ನು ಹಿಡಿದ್ರೆ ಆ ಡಿಸ್ಟೆನ್ಸ್ ಇದೆಯಲ್ಲ, ಪ್ರೊಪಗೇಷನ್ ಹಿಡ್ಕೊಂಡು ಪರ್ಟಿಕ್ಯುಲರ್ ಇದು ಪೀಕ್ದ ಹೈಟು ಎಷ್ಟಿದೆ, ಪೀಕ್ ಹೈಟಿಗೆ ಮೆಜರಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದ ಹೈಯೆಸ್ಟ್ ಕ್ರಸ್ಟ್ ಆರ್ ಡೀಪೆಸ್ಟ್ ಟ್ರಫ್, ದ ಮೆಜರ್ ಆಫ್ ಹೈಯೆಸ್ಟ್ ಕ್ರಸ್ಟ್ ಆರ್ ಡೀಪೆಸ್ಟ್ ಟ್ರಫ್. ಇದು ಹೈಯೆಸ್ಟ್ ಕ್ರಸ್ಟ್ ಇರ್ಬೋದು, ಇಲ್ಲಾಂದರೆ ಡೀಪೆಸ್ಟ್ ಟ್ರಫ್ ಆದ್ರೆ ಇರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಿ ರೀ? ವಿ ಕಾಲ್ ಇಟ್ ಆಸ್ ಆ್ಯಂಪ್ಲಿಟ್ಯೂಡ್. ಆ್ಯಂಪ್ಲಿಟ್ಯೂಡನ್ನು ಯಾವುದರಿಂದ ರೀಪ್ರೆಸೆಂಟ್ ಮಾಡ್ತೀವಿ? ವಿ ಡಿನೋಟೆಡ್ ವಿತ್ ಸ್ಮಾಲ್ ಎ. ಹೌದಾ? ಇಟ್ ಈಸ್ ಮೇನ್ಲಿ ಅದನ್ನು ಎದಕ್ಕೆ ನಾವು ಹೇಳ್ತೀವಪ್ಪ ಅಂದರೆ ವಿ ವಿಲ್ ಎಕ್ಸ್ಪ್ರೆಸ್ ದ ಇಂಟೆನ್ಸಿಟಿ. ಇಂಟೆನ್ಸಿಟಿ ಅಂದರೆ ಎಷ್ಟು ಬ್ರೈಟ್ ಇದೆ, ಎಷ್ಟು ಜೋರಾಗಿ ಬೆಳಕಿದೆ ಆ ಒಂದು ರೇಡಿಯೇಷನ್ದು, ಹೌ ಮಚ್ ಸ್ಟ್ರಾಂಗ್ ಅಂದರೆ ಇಂಟೆನ್ಸ್ ಆಗಿ ಅದು ವೇವ್ ಇದೆ ಅಂತ ಹೇಳೋದಕ್ಕೆ ನಾವು ಆ್ಯಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಸರಿನಾ? ನೆಕ್ಸ್ಟ್ ಬರೋದು ವೇವ್ ನಂಬರ್. ವೇವ್ ನಂಬರ್ ಅಂದರೆ ಇದು ಇನ್ವರ್ಸ್ ಆಗಿ ಬರುತ್ತೆ. ಇನ್ವರ್ಸ್ ಆಫ್ ವೇವ್ ಲೆಂತ್. ಇನ್ವರ್ಸ್ ಆಫ್ ವೇವ್ ಲೆಂತ್ ಅಂದರೆ ಏನು ರೀ? ಇನ್ವರ್ಸ್ ಆಫ್ ವೇವ್ ಲೆಂತ್ ಅಂದರೆ 1/λ. ವೇವ್ ನಂಬರ್ ಅಂದರೆ ನ್ಯೂ ಬಾರ್. ಇದನ್ನು ರೀಪ್ರೆಸೆಂಟ್ ಎದರಿಂದ ಮಾಡ್ತೀವಿ? ನ್ಯೂ ಬಾರಿಂದ ರೀಪ್ರೆಸೆಂಟ್ ಮಾಡ್ತೀವಿ. ವಾಟ್ ಈಸ್ ದ ವೇವ್ ನಂಬರ್? ಇಟ್ ಈಸ್ ದಿ ನಂಬರ್ ಆಫ್ ವೇವ್ ಲೆಂತ್ ಪರ್ ಸೆಂಟಿಮೀಟರ್. ಇಟ್ ಈಸ್ ದಿ ನಂಬರ್ ಆಫ್ ವೇವ್ ಲೆಂತ್ಸ್ ಪರ್ ಸೆಂಟಿಮೀಟರ್ ಅಂತ ಕರಿತೀವಿ. ಅಥವಾ ಇಟ್ ಈಸ್ ದಿ ಇನ್ವರ್ಸ್ ಆಫ್ ವೇವ್ ಲೆಂತ್. ಇಟ್ ಈಸ್ ದಿ ಇನ್ವರ್ಸ್ ಆಫ್ ವೇವ್ ಲೆಂತ್. ಇದನ್ನು ಯಾವಾಗಲೂ ಎದರಿಂದ ಮೆಜರ್ ಮಾಡ್ತಾರೆ ಅಂದರೆ ಪರ್ ಸೆಂಟಿಮೀಟ್ರಿಂದ ಮೆಜರ್ ಮಾಡ್ತಾರೆ. ಪರ್ ಸೆಂಟಿಮೀಟರ್, ಸೆಂಟಿಮೀಟರ್ ಟು ದ ಪವರ್ -1ಗೆ ನಾವೇನಂತ ಕರಿತೀವಿ? ಪರ್ ಸೆಂಟಿಮೀಟರ್ ಅಂತ ಕರಿತೀವಿ. ಹೌ ವಿ ಡಿನೋಟ್ ಇಟ್? ವಿ ಡಿನೋಟ್ ಇಟ್ ಬೈ ಯೂಸಿಂಗ್ ನ್ಯೂ ಬಾರ್. ನ್ಯೂ ಬಾರ್. ನ್ಯೂ ಅಂದರೆ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಫ್ರೀಕ್ವೆನ್ಸಿಗೆ ಯೂಸ್ ಮಾಡ್ತೀವಿ. ನ್ಯೂ ಬಾರ್ ಅಂದರೆ ವೇವ್ ನಂಬರ್ಗೆ ಯೂಸ್ ಮಾಡ್ತೀವಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅರ್ಥ ಆಯ್ತಾ? ಸೊ ಇದಾದ ಕೂಡಲೇ ನೆಕ್ಸ್ಟ್ ಏನಪ್ಪ ಅಂದರೆ ವೇವ್ ನಂಬರ್ ಅಂದರೆ ಏನಂತ ಹೇಳಿದ್ವಿ ನಾವೀಗ? ಇಟ್ ಈಸ್ ದಿ ನಂಬರ್ ಆಫ್ ವೇವ್ ಲೆಂತ್ ಪರ್ ಸೆಂಟಿಮೀಟರ್. ಇಟ್ ಈಸ್ ದಿ ನಂಬರ್ ಆಫ್ ವೇವ್ ಲೆಂತ್ಸ್ ಪರ್ ಸೆಂಟಿಮೀಟರ್. ಅಥವಾ ಇಟ್ ಈಸ್ ದಿ ವ್ಯಾಲ್ಯೂ ಆಫ್ ಇನ್ವರ್ಸ್ ವ್ಯಾಲ್ಯೂ ಆಫ್ ವೇವ್ ಲೆಂತ್. ಇನ್ವರ್ಸ್ ವ್ಯಾಲ್ಯೂ ಆಫ್ ವೇವ್ ಲೆಂತ್. ಸರಿನಾ? ಈಗ ಇದ್ರ ಬಗ್ಗೆ ನಾವು ನೋಡ್ಕೊಂಡಿವಿ. ಯಾವ ಇದ್ರ ಬಗ್ಗೆ ನೋಡಿದ್ವಿ? ವೇವ್ ಲೆಂತ್, ಫ್ರೀಕ್ವೆನ್ಸಿ, ವೆಲಾಸಿಟಿ, ಆ್ಯಂಪ್ಲಿಟ್ಯೂಡ್ ಮತ್ತು ವೇವ್ ನಂಬರ್. ಈಗ ಒಂದು ರಿಲೇಷನ್ಶಿಪ್ ಬರುತ್ತೆ. ದಟ್ ರಿಲೇಷನ್ಶಿಪ್ ಈಸ್ ಇನ್ ಬಿಟ್ವೀನ್ ವೇವ್ ನಂಬರ್, ವೆಲಾಸಿಟಿ, ಅರ್ಥ ಆಗ್ತದೆ? ವೇವ್ ಲೆಂತ್, ವೇವ್ ನಂಬರ್, ವೆಲಾಸಿಟಿ, ವೇವ್ ಲೆಂತ್, ಫ್ರೀಕ್ವೆನ್ಸಿ. ವೇವ್ ಲೆಂತ್, ಫ್ರೀಕ್ವೆನ್ಸಿ, ವೇವ್ ನಂಬರ್, ವೆಲಾಸಿಟಿ. ಆ್ಯಂಪ್ಲಿಟ್ಯೂಡ್ ಇಲ್ಲ ಇಲ್ಲಿ. ಓಕೆನಾ? ಸೊ ಇವು ನಾಲ್ಕರ ಮಧ್ಯೆ ಇರುವಂಥ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸರಿ, ವೆಲಾಸಿಟಿದು ಎಲ್ಲಕ್ಕಿಂತ ಮುಂಚೆ ವೆಲಾಸಿಟಿ ಅಂದರೆ ಏನಂತ ಹೇಳಿದ್ದೀನಿ? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ. ಪ್ರಾಡಕ್ಟ್ ಆಫ್ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ. ಕರೆಕ್ಟಾ? ಅದಾದ ನಂತರ ಇಲ್ಲಿ ನೋಡಿ ಏನಿದೆ. ಈಗ ನಾನೇನು ಮಾಡಿದ್ದೀನಿ? ಇದನ್ನು ಈ ಕಡೆ ಕಳಿಸ್ಬಿಟ್ಟಿದ್ದೀನಿ. ಮತ್ತು ಇದು ಡಿವೈಡ್ ಆಯಿತು. ಡಿವೈಡ್ ಆದ ಕೂಡಲೇ ಏನು ಉಳಿತದೆ? ಈ ಕಡೆ ನೀವು ಒಂದೇ ಉಳಿತದೆ. ನ್ಯೂ ಈಸ್ ಈಕ್ವಲ್ ಟು c/λ. c/λ. ಬಟ್ ನಮಗೆ ಗೊತ್ತು, ಏನು ಗೊತ್ತಪ್ಪ ಅಂದರೆ 1/λ. 1/λ ಈಸ್ ಈಕ್ವಲ್ ಟು ನ್ಯೂ ಬಾರ್. ಹೌದಾ? 1/λ ಈಸ್ ಈಕ್ವಲ್ ಟು ನ್ಯೂ ಬಾರ್. ಹಾಗಾದರೆ ಇಲ್ಲಿ c ಇಂಟು ನ್ಯೂ ಬಾರ್ ಅಂತ ಬರ್ಕೋಬೋದಲ್ಲ? c ಇಂಟು ನ್ಯೂ ಬಾರ್ ಅಂತ ಬರ್ಕೋಬೋದು. ಸೊ ಹಾಗಾಗಿ ಹೊಸ ಫಾರ್ಮುಲಾ ಏನು ಸಿಗುತ್ತೆ ನ್ಯೂಗೆ? ಫ್ರೀಕ್ವೆನ್ಸಿಗೆ ಇನ್ನೊಂದು ಫಾರ್ಮುಲಾ ಏನಿದೆ? ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ವೆಲಾಸಿಟಿ ಆ್ಯಂಡ್ ವೇವ್ ನಂಬರ್. ಪ್ರಾಡಕ್ಟ್ ಆಫ್ ವೆಲಾಸಿಟಿ ಆ್ಯಂಡ್ ವೇವ್ ನಂಬರ್ ಆಫ್ ಎ ವೇವ್. ವೆಲಾಸಿಟಿ ಆಫ್ ಎ ವೇವ್ ಇಂಟು ವೇವ್ ನಂಬರ್. ಇಟ್ಸ್ ವೇವ್ ನಂಬರ್ ವಿಲ್ ಗಿವ್ಸ್ ದಿ ಫ್ರೀಕ್ವೆನ್ಸಿ ಆಫ್ ಎ ಪರ್ಟಿಕ್ಯುಲರ್ ವೇವ್. ಅರ್ಥ ಆಯ್ತಾ? ಸೊ ಈ ರೀತಿ ನಾವೇನು ಮಾಡಬೇಕಾಗುತ್ತೆ? ಕಂಡುಹಿಡಿಬೇಕಾಗುತ್ತೆ. ಸೊ ಇದ್ರ ಮೇಲಿದ್ದು ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಅದನ್ನು ನಾವು ಮಾಡೋಣ. ಅದಕ್ಕೂ ಮುಂಚೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಬರುತ್ತೆ. ಈ ಟಾಪಿಕ್ ಏನಂತ ನೋಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್.
ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ತಿಳ್ಕೊಬೇಕಂದ್ರೆ ಮೊದಲು ನಾನು ಅದ್ರ ಡೆಫಿನೇಷನ್ ಕೊಡ್ತೀನಿ, ನಿಮ್ಮ ಎದುರುಗಡೆ ಒಂದು ಪಿಕ್ಚರ್ ಕೂಡ ಹಾಕ್ತೀನಿ. ಇವಾಗ ಆ ಇಮೇಜ್ ನೋಡಿಕೊಂಡು ನೀವು ತಿಳ್ಕೊಬೇಕು. ಓಕೆನಾ? ಬನ್ನಿ ಹಾಗಾದರೆ ಏನಂತ ನೋಡೋಣ. ನೋಡಿ, ಯಾವುದೇ ಒಂದು ವೇವು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರೊಪಗೇಷನ್ ಡೈರೆಕ್ಷನ್ ಇರುತ್ತೆ. ಸೊ ದಿಸ್ ಈಸ್ ದಿ ವೇವ್ದು ಒಂದು ಪ್ರೊಪಗೇಷನ್ ಡೈರೆಕ್ಷನ್ ಇದೆ. ಕರೆಕ್ಟಾ? ಹಾಗಾದರೆ ಇದು ಏನದು ಬ್ಲೂ ಕಲರಲ್ಲಿ ಇರೋದು ಏನಪ್ಪ ಅಂದರೆ, ಈ ಬ್ಲೂ ಕಲರಲ್ಲಿ ಇರೋದು ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಾ? ಅದರ ಪರ್ಪೆಂಡಿಕ್ಯುಲರ್ ಆಗಿ ಏನಿದೆ ಅಂದರೆ ಗ್ರೀನ್ ಕಲರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಾರ್ತ್ ಸೌತ್ ಇದೆ, ಪ್ಲಸ್ಸು ಮೈನಸ್ ಇದೆ. ಇವೆರಡರ ಮಧ್ಯೆ ಇವೆರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇದ್ದರೆ ಇವಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಡೈರೆಕ್ಷನಲ್ಲಿ ಏನು ಹೋಗ್ತಾ ಇದೆ ಅಂದರೆ ವೇವು ಪ್ರೊಪಗೇಟ್ ಮಾಡ್ತದೆ. ಯಾವ ವೇವ್ಸ್ ಅಥವಾ ಯಾವ ರೇಡಿಯೇಷನ್ಗಳು, ಅರ್ಥ ಆಗ್ತಿದೆಯಾ? ದ ರೇಡಿಯೇಷನ್ಸ್ ಆರ್ ದ ವೇವ್ ಪ್ರೊಪಗೇಟ್ಸ್ ಥ್ರೂ ಆರ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಏನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದಕ್ಕೆ ಶಾರ್ಟ್ಕಟ್ಟಾಗಿ ಏನಂತ ಕರೀತಾರೆ? EMR ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಐ ಹೋಪ್ ಸೊ ನಿಮಗಿದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದು ಕೆಲವೊಂದು ಪ್ರಾಪರ್ಟಿಗಳಿದ್ದಾವೆ. ಏನು ಪ್ರಾಪರ್ಟಿಗಳಿದ್ದಾವೆ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದರದ್ದು 4 ಪ್ರಾಪರ್ಟಿಗಳನ್ನು ಮೊದಲು ನೋಡೋಣ. ಸ್ಟೂಡೆಂಟ್ಸ್, ಬನ್ನಿ ಹಾಗಾದರೆ ಇವಾಗ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನೋಡೋಣ. ನೋಡಿ, ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಂದರೆ ಒಂದು 4 ಇಂಪಾರ್ಟೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆ. ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆ. ಮೊದಲನೇದು ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದರೆ ನಮ್ಗೆ ಗೊತ್ತಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ವೇವ್ಸ್ ಮತ್ತು ಮ್ಯಾಗ್ನೆಟಿಕ್ ವೇವ್ಸು ಎರಡೂ ಒಂದಕ್ಕೊಂದು ಪ್ಯಾರಲಲ್ಲಿ ಹೋಗುತ್ತೆ. ಅಂದರೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರಾಗಿ ಹೋಗುತ್ತೆ. ಎರಡರ ಮಧ್ಯೆ 90 ಡಿಗ್ರಿ ಡಿಸ್ಟೆನ್ಸ್ ಇರುತ್ತೆ. ಆ್ಯಂಗಲ್ ಆಫ್ ಏನಪ್ಪ ಅಂದರೆ ಪ್ರೊಪಗೇಷನ್ ಇರುತ್ತೆ. ಇದು ಹೀಗೆ ಹೋಗ್ತಾಯಿದ್ರೆ ಅದು ಏಕ್ದಮ್ ಅಡ್ಡಾಗಿ ಹೋಗ್ತಾಯಿದೆ. ಇದು ಅದರ ಮೇಲ್ಗಡೆಯಿಂದ ಈ ರೀತಿ ಹೋಗ್ತಾಯಿದೆ. ಕರೆಕ್ಟಾ? ಇವು ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಹೋಗೋ ದಿಕ್ಕಿಗೆ ನಾವೇನಂತ ಕರಿತೀವಿ? ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ವೇವ್ ಅಂತ ಕರಿತೀವಿ. ಹೀಗೆ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳು ಪ್ರೊಪಗೇಟ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ದೇ ಆಸಿಲೇಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಯಾವು? ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. To that direction of propagation, to the perpendicular electromagnetic radiations are propagate. Second point ಬಂದು electromagnetic radiations do not require any medium for the propagation. Propagation ಅಂದರೆ ಅವಕ್ಕೆ ಮೂವ್ಮೆಂಟ್ ಆಗಲಿಕ್ಕೆ, ಅವಕ್ಕೆ ಓಡಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಏನು ಬೇಕಾಗಿಲ್ಲ? ಮೀಡಿಯಮ್ ಬೇಕಾಗಿಲ್ಲ. ಅಂದರೆ ಸೌಂಡ್ ಮೀಡಿಯಮ್ ಇರ್ಬೋದು, ವಾಟರ್ ಮೀಡಿಯಮ್ ಇರ್ಬೋದು, ಯಾವುದು ಬೇಕಾಗಿಲ್ಲ. ಹಾಗಾಗಿ ಅವು ವ್ಯಾಕ್ಯೂಮ್ ಅಂದರೆ ನಮ್ಮ ಸ್ಪೇಸಿಂದ ಕೂಡ ಬರ್ತಾ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ಡಿಫರ್ ಇನ್ ದೇರ್ ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್ ಅಂತ ಹೇಳ್ಬೋದು. ಅಂದರೆ ಬಹಳಷ್ಟು ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳು ಬರುತ್ತೆ. ನಾನು ಹೇಳಬೇಕಾದ್ರೆ ಕಾಸ್ಮಿಕ್ ರೇಸ್ ಇದೆ, ಎಕ್ಸ್ ರೇ ಇದೆ, ಗ್ಯಾಮಾ ರೇ ಇದೆ, ಇನ್ಫ್ರಾರೆಡ್ ರೇ ಇದೆ, ವಿಸಿಬಲ್ ರೇಸ್, UV ರೇಸ್ ಇದೆ, ರೇಡಿಯೋ ವೇವ್ಸ್ ಇದೆ, ಮೈಕ್ರೋವೇವ್ ಇದೆ. ಎಲ್ಲವೂ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದ್ದು ಎಲ್ಲದರದ್ದು ಏನಪ್ಪ ಅಂದರೆ ಫ್ರೀಕ್ವೆನ್ಸಿ ಏನಿರಲ್ಲ, ಒಂದೇ ಇರಲ್ಲ. ಏನಿರುತ್ತೆ? ಬೇರೆ ಬೇರೆ ಇರುತ್ತೆ. ಆದರೆ ಅವು ಬಂದು ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ? ಅವ್ರದ್ದು ಟ್ರಾವೆಲಿಂಗ್ ಸ್ಪೀಡ್ ಬಂದು ಆಲ್ಮೋಸ್ಟ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್. ದಟ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗಳದ್ದು ಆಲ್ಮೋಸ್ಟ್ ಒಂದೇ ಸ್ಪೀಡ್ ಇರುತ್ತೆ ಅಂತ ಅರ್ಥ. ಬನ್ನಿ ಹಾಗಾದರೆ ನೆಕ್ಸ್ಟ್ ನೋಡೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ವಾಟ್ ಈಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್? ನೋಡಿ, ಇವೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳದ್ದು ಅರೇಂಜ್ಮೆಂಟ್ ನಾವು ಈ ರೀತಿ ಒಂದೇ ಕಡೆ ಮಾಡಿಟ್ಕೊಂಡಿದ್ದೀವಿ. ಹೇಗೆ ಅಂದರೆ ಹೈಯರ್ ವೇವ್ಲೆಂತ್ ಇಂದ ಲೋವರ್ ವೇವ್ಲೆಂತ್ ಕಡೆಗೆ ಅಥವಾ ಲೋವರ್ ಫ್ರೀಕ್ವೆನ್ಸಿಯಿಂದ ಹೈಯರ್ ಫ್ರೀಕ್ವೆನ್ಸಿ ಕಡೆಗೆ ಅವುಗಳನ್ನು ನಾವೇನು ಮಾಡಿದ್ದೀವಿ? ಪ್ಲೇಸ್ ಮಾಡ್ಕೊತ ಹೋಗಿದ್ದೀವಿ. ಅರ್ಥ ಆಯ್ತಾ? ಆ ರೀತಿ ಪ್ಲೇಸ್ಮೆಂಟ್ ಮಾಡೋದಕ್ಕೆ ಅಥವಾ ಆ ರೀತಿ ಅರೇಂಜ್ಮೆಂಟ್ ಮಾಡೋದಕ್ಕೆ ನಾವೇನಂತ ಕರೆದೀವಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರೆದಿದ್ದೀವಿ. ನಾನು ಡಯಾಗ್ರಾಮ್ ಇಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದನ್ನು ನಾನು ತೋರಿಸಿ ನಿಮಗೆ ಮತ್ತೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ನಮ್ಮದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆ. ಹೌದಾ?
ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಮೇಲ್ಗಡೆ ನೀವು ಕಾಣ್ತಾ ಇದೆಯಲ್ಲ ಹರ್ಡ್ಸಲ್ಲಿ ಕಾಣೋದೇನಪ್ಪ, ಹರ್ಡ್ಸಲ್ಲಿ ಇರೋದೆಲ್ಲ ಫ್ರೀಕ್ವೆನ್ಸಿ. ಕೆಳಗಡೆ ಕಾಣ್ತಾ ಇದೆಯಲ್ಲ, ಕೆಳಗಡೆ ಕಾಣ್ತಾ ಇರೋದೆಲ್ಲ ಯಾವುದು, ಲ್ಯಾಂಬ್ಡಾದಲ್ಲಿ ವೇವ್ ಲೆಂತ್. ನೋಡಿ ವೇವ್ ಲೆಂತ್ ಏನಿದೆ ಅಂದರೆ ಬಲಗಡೆ ಸೈಡು ಏನಾಗ್ತಾ ಹೋಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿ ಎಡಕ್ಕೆ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಅದರ ಉಲ್ಟಾ, ಅದರದ್ದು ಉಲ್ಟಾ ಅಂದರೆ ಮೇಲ್ಗಡೆ ಫ್ರೀಕ್ವೆನ್ಸಿ ನೋಡ್ಕೊತ ಹೋಗಿ. ಫ್ರೀಕ್ವೆನ್ಸಿ ಬಲಗಡೆ ಏನಾಗ್ತದೆ, ಡಿಕ್ರೀಸ್ ಆಗ್ತಾಯಿದ್ರೆ ಎಡಗಡೆ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇದೆ. ಅರ್ಥ ಆಯಿತಾ? ಸೊ ಇನ್ಕ್ರೀಸ್ ಇನ್ ದ ಆರ್ಡರ್ ಆಫ್ ವೇವ್ ಲೆಂತ್ ಆದರೂ ತೊಗೊಳ್ರಿ, ಅಥವಾ ಡಿಕ್ರೀಸ್ ಇನ್ ದ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಆದರೂ ತೊಗೊಳ್ರಿ. ಈ ರೀತಿಯಾಗಿ ನಾವು ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳನ್ನು ನಾವು ಅರೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಹೌದಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ನೀವು ಬಂದರೆ ಎಕ್ಸ್ಟ್ರೀಮ್ ರೈಟ್ ಸೈಡ್ ಬಲಗಡೆ ಏನಿದೆಪ್ಪ ಅಂದರೆ ರೇಡಿಯೋ ವೇವ್ಸ್ಗಳು ಕಾಣುತ್ತೆ. ಆ ನಂತರ ಬರೋದು ಯಾವುದು, ರೇಡಿಯೋ ವೇವ್ಸ್ ನಂತರ ಬರೋದು ಮೈಕ್ರೋವೇವ್ಸ್ ಅಂತ ಬರುತ್ತೆ. ಮೈಕ್ರೋವೇವ್ಸ್ ನಂತರ ಐ ಆರ್ ಅಂದರೆ ಏನು, ಇನ್ಫ್ರಾರೆಡ್ ಅಂತ ಕರಿತೀವಿ, ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ. ನಂತರ ಬರೋದು ಯಾವುದು, ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಆ ನಂತರ ಯು ವಿ ರೀಸನ್ ಅಂತ ಬರುತ್ತೆ. ಆ ನಂತರ ಎಕ್ಸ್ ರೇಸ್ ಅಂತ ಬರುತ್ತೆ. ಆ ನಂತರ ಗ್ಯಾಮಾ ರೇಸ್ ಅಂತ ಬರುತ್ತೆ. ಗ್ಯಾಮಾ ರೇಸ್ ಆದ ನಂತರ ಮತ್ತೊಂದು ಬರುತ್ತೆ, ಕಾಸ್ಮಿಕ್ ರೇಸ್ ಅಂತ. ಅದನ್ನು ಈ ಗ್ರಾಫಲ್ಲಿ ಮೆನ್ಷನ್ ಇಲ್ಲ. ನಮ್ಮ ಸಿಲೆಬಸ್ಗೆ ನಮಗೆ ಇದರಲ್ಲಿ ಕಲಿಬೇಕಾಗಿರೋದು ಕೇವಲ ಸ್ವಲ್ಪ ಇದೆ. ಅದು ಬಂದು ನಮ್ಮದು ವಿಸಿಬಲ್ ಸ್ಪೆಕ್ಟ್ರಮ್. ವಿಸಿಬಲ್ ಸ್ಪೆಕ್ಟ್ರಮ್ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಕೊಡಬೇಕು. ಏನಿದೆ ಅಂದರೆ ಈ ವಿಸಿಬಲ್ ಸ್ಪೆಕ್ಟ್ರಮು ಎಲ್ಲಿಂದ ಎಲ್ಲಿವರೆಗೆ ಇದೆಪ್ಪ ಅಂದರೆ 400 to 700 ನ್ಯಾನೋಮೀಟರ್ ರೇಂಜಲ್ಲಿ ಇರುತ್ತೆ. 400 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್ ರೇಂಜಲ್ಲಿ ಇರುತ್ತೆ. ಇದಕ್ಕೆ ನಾವು ವಿಸಿಬಲ್ ರೀಸನ್ ಅಂತ ಕರಿತೀವಿ, ಅಥವಾ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ನೀವು ಓದಿರ್ಬೋದಲ್ಲ, ವಿಬ್ ಗಯಾರೋ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಈ ರೀತಿಯಾದಂಥ ಕಲರ್ ಬ್ಯಾಂಡ್ಸ್ಗಳು ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸರಿನಾ? ಸೊ ಹೀಗಾಗಿ ಈ ವಿಸಿಬಲ್ ರೀಸನ್ ಇರೋದರಿಂದಲೇ ನಮ್ಮ ಕಣ್ಣಿಗೆ ಎಲ್ಲವೂ ಏನಪ್ಪ ಅಂದರೆ ವರ್ಣಮಯ, ಅಂದರೆ ಕಲರಾಗಿ ನಮಗೆ ಕಾಣ್ತಾ ಇರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಆ ಒಂದು ವಸ್ತು ಮೇಲೆ ಬಿದ್ದಿದ್ದರಿಂದ ಆ ಲೈಟ್ ನಮ್ಮ ಕಣ್ಣಿನ ರೆಟಿನ ಒಳಗಡೆ ಹೋಗಿ ಐಡೆಂಟಿಫೈ ಆಗಿ ಅದು ಬ್ಲೂ ಕಲರ್ ಇದೆ, ಅದು ಬಂದು ಇಂಡಿಗೋ ಇದೆ, ಅದು ಬಂದು ಗ್ರೀನ್ ಇದೆ, ಅದು ಬಂದು ಯೆಲ್ಲೋ ಇದೆ, ಅದು ಬಂದು ಆರೆಂಜ್ ಅಥವಾ ಇನ್ಯಾವುದೋ ಕಲರ್ ಇದೆ ಅಂತ ನಾವು ಏನು ಮಾಡ್ತೀವಿ, ನಮ್ಮ ಕಣ್ಣು ನಮಗೆ ಹೇಳ್ಕೊಡ್ತೀವಿ. ಅರ್ಥ ಆಯಿತಾ? ಇದು ಬಂದು ನಮ್ಮದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ತಿಳಿತಾ? ಬನ್ನಿ ಇವಾಗ ನಾವೇನು ಮಾಡೋಣ ಅಂದರೆ ಇದರ ಮೇಲುಗಡೆ ಅಂದರೆ ಯಾವುದಪ್ಪ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲೆ ಒಂದು 2ರಿಂದ 3 ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ಗಳು ನಾನು ಏನು ತೊಗೊಂಡಿದ್ದೆಲ್ಲ NCERT ಇಂದನೇ ತೊಗೊಂಡಿದ್ದೀನಿ. ಒಂದು 3 ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ನೀವು ಅದನ್ನು ಚೆನ್ನಾಗಿ ಕೇಳಿಕೊಂಡು ಮತ್ತೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಅಥವಾ ಯಾವುದೋ ಬೇರೆ ರೆಫರೆನ್ಸ್ ಬುಕ್ ಇದ್ದರೆ ಅದರಲ್ಲಿರುವಂಥ ಕ್ವಶನ್ಸ್ಗಳನ್ನು ನೀವೇನು ಮಾಡಿ ಸಾಲ್ವ್ ಮಾಡ್ಕೊಳ್ಳಿ. ಸರಿನಾ? ಬನ್ನಿ ಹಾಗಾದರೆ ಒನ್ ಬೈ ಒನ್ ಪ್ರಾಬ್ಲಮ್ಸ್ ನೋಡೋಣ. ಈ ಸ್ಟೂಡೆಂಟ್ಸ್ ಇವಾಗ ಒಂದು ಕ್ವಶನ್ ಇಲ್ಲಿ ಬರ್ಕೊಂಡಿದ್ದೀನಿ. ಕ್ವಶನ್ ಬಂದು ಏನಂದರೆ, ಯೆಲ್ಲೋ ಲೈಟ್ ಎಮಿಟೆಡ್ ಫ್ರಮ್ ಎ ಸೋಡಿಯಂ ಲ್ಯಾಂಪ್ ಹ್ಯಾಸ್ ಎ ವೇವ್ ಲೆಂತ್ ಅಂದರೆ ಲ್ಯಾಂಬ್ಡಾ ಆಫ್ 580 ನ್ಯಾನೋಮೀಟರ್. ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ನಂಬರ್. ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಒಂದಿದ್ದರೆ ಸಾಕು. ನೋಡೋಣ ಬನ್ನಿ ಹಾಗಾದರೆ ಇದ್ರದ್ದು ಹೇಗೆ ಅಂತ ಸಾಲ್ವ್ ಮಾಡೋಣ. ನೋಡಿ ಮೊದಲಿಗೆ ಏನಪ್ಪ ಅಂದರೆ ನಮಗಿಲ್ಲಿ ಏನು ಕೇಳಿದ್ದಾನೆ, ವೇವ್ ಲೆಂತ್ ಆಫ್ ದ ಲೈಟ್ ಕೊಟ್ಟಿದ್ದಾನೆ. ಕರೆಕ್ಟಾ? ಸೊಲ್ಯೂಷನ್ ವೇವ್ ಲೆಂತ್ ಕೊಟ್ಟಿದ್ದಾನೆ. ವೇವ್ ಲೆಂತ್ ಎಷ್ಟಿದೆ ರೀ? ವೇವ್ ಲೆಂತ್ ಬಂದು 580 ನ್ಯಾನೋಮೀಟರ್. ಹೌದಾ? 580 ನ್ಯಾನೋಮೀಟರ್ ಅಂದರೆ ಏನು ರೀ? 10⁹9. ಬೇಕಾದರೆ ನಾನು ಇಲ್ಲೇ ಬರೀತೀನಿ, 580 ಇಂಟು 10⁻. ಎಂಥ 9 ಪ್ಲಸ್ಸಾ ಮೈನಸ್ಸು? ದಿಸ್ ವಿಲ್ ಬಿ -9 ಮೀಟರ್. ಸೊ ಇದು ಬಂದು ನಿಮ್ಮದು ಲ್ಯಾಂಬ್ಡಾ ವ್ಯಾಲ್ಯೂ. ಓಕೆನಾ? ಸೊ ಹಾಗಾದರೆ 580 ಇಂಟು 10⁻⁻9 ಮೀಟ್ರ್ ಆಯಿತು. ಇನ್ನು ನಮಗೆ ಫ್ರೀಕ್ವೆನ್ಸಿ ಕಂಡುಹಿಡಿ ಅಂತ ಕೇಳಿದ್ದೀನಿ. ಫ್ರೀಕ್ವೆನ್ಸಿ ಅಂದರೆ ಏನು ರೀ? ದಿಸ್ ವಿಲ್ ಬಿ ಯುವರ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಾವು ಓದಿದ್ದೀವಿ ರಿಲೇಷನ್ ಬಿಟ್ವೀನ್ ದ ಇವೆರಡರ ಮಧ್ಯೆ ರಿಲೇಷನ್ ನಾವು ಹೇಗೆ ಕಂಡುಹಿಡಿತೀವಿ? ವೆಲಾಸಿಟಿಯಿಂದ ಕಂಡುಹಿಡಿತೀವಿ. ಕರೆಕ್ಟಾ? ವಾಟ್ ಈಸ್ ದ ವೆಲಾಸಿಟಿ, ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್, ಇವೆರಡರ ಮಧ್ಯೆ ಇರುವಂಥ ರಿಲೇಷನ್ಗೆ ಹೇಗಿದೆ ಅಂದರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಏನಂತ ಹೇಳಿದ್ದೀನಿ ನಾನು? ವೆಲಾಸಿಟಿ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ನ್ಯೂ ಅಂತ ಹೇಳಿದ್ದೀನಿ. ಕರೆಕ್ಟಾ? ಈಗ ನಮಗೆ ಇದು ಕಂಡುಹಿಡಿಬೇಕಾಗಿದೆ. ಸಿ ಅಂದರೆ ಗೊತ್ತೆಲ್ಲರಿಗೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? ಸಿ ಬಂದುಬಿಟ್ಟು ಆಲ್ವೇಸ್ ಹೌ ಮಚ್? ಸಿ ಅಂದ್ರಪ್ಪ, ಸಿ ವಿಲ್ ಬಿ
ಏನಿರುತ್ತೆ ಸಿ ಅಂದರೆ ವೆಲಾಸಿಟಿ ಆಫ್ ಲೈಟ್ ಇರುತ್ತೆ. ವೆಲಾಸಿಟಿ ಆಫ್ ಲೈಟ್ ಎಲ್ಲರಿಗೂ ಗೊತ್ತೇ, ಎಷ್ಟಿದೆ ರೀ? 3 × 10⁸ ಮೀಟರ್ ಪರ್ ಸೆಕೆಂಡ್. ಕರೆಕ್ಟಾ? ಸೊ ಅದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ 3 ಲಕ್ಷ ಅಂತ. ಸೊ ಅದನ್ನು ಬರ್ಕೊಂಡ್ಬಿಟ್ರೆ ಆಯಿತು. ನಂತರ ಏನು ಮಾಡೋಣ? ಫಾರ್ಮುಲಾ ಹಾಕ್ಕೊಳ್ಳೋಣ. ವಾಟ್ ಈಸ್ ದ ಫಾರ್ಮುಲಾದಲ್ಲಿ ನಮಗೆ ಇದು ಕಂಡುಹಿಡಿಯಬೇಕಾಗಿದೆ. ಇಲ್ಲ, ಇದನ್ನು ಹೀಗೆ ಮಾಡಿದ್ರೆ ಇದು ಮೇಲ್ಗಡೆ ಬರುತ್ತೆ, ನಮ್ಮದು ಲ್ಯಾಂಬ್ಡಾ ಬಂದು ಕೆಳಗಡೆ ಬರುತ್ತೆ. ಕರೆಕ್ಟಾ? ಬಂದುಬಿಡ್ತಾವೆ. ನಂತರ ಏನು ಇವಾಗ? ನಂತರ ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಅಂದರೆ ಏನು? ಸಿ ವ್ಯಾಲ್ಯೂ ಮೇಲ್ಗಡೆ ಇಡಿ, 3 × 10⁸ ಮೀಟರ್ ಪರ್ ಸೆಕೆಂಡ್ ಮೇಲ್ಗಡೆ ಇಡಿ, ಡಿವೈಡೆಡ್ ಬೈ ಲ್ಯಾಂಬ್ಡಾ ವ್ಯಾಲ್ಯೂ. ಲ್ಯಾಂಬ್ಡಾ ಅಂದರೆ ಎಷ್ಟು? 580 × 10⁻⁹ ಮೀಟರ್ ಕೆಳಗಡೆ ಇಡಿ. ಕರೆಕ್ಟಾ? ನೋಡಿ ಈಗೇನಾಗುತ್ತೆ, ಮೀಟರ್ ಗೆಟ್ ಕ್ಯಾನ್ಸಲ್. -9 ಇದು ಮೇಲ್ಗಡೆ ಹೋದರೆ +9 ಆಗುತ್ತೆ. +9 +8 ವಿಲ್ ಬಿ +17. ಕರೆಕ್ಟಾ? 3/850 ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್. ವಾಟ್ ಈಸ್ ದ ಆನ್ಸರ್? ದ ಆನ್ಸರ್ ವಿಲ್ ಬಿ ದಿ 5.17 × 10⁻. ಎಷ್ಟಾಗುತ್ತೆ ಇದು? 10⁻14 ಬರುತ್ತೆ. 14 ಉಳಿದು ಯಾವುದು? ಪರ್ ಸೆಕೆಂಡ್. ನಮಗೆಲ್ಲ ಗೊತ್ತು ಪರ್ ಸೆಕೆಂಡ್ ಅಂದ್ರೇನು? ಸೈಕಲ್ಸ್ ಪರ್ ಸೆಕೆಂಡ್ ಅಥವಾ ಹರ್ಡ್ಸ್ ಅಂತಲೂ ಕೂಡ ಬರಿಬೋದು. ಎರಡೂ ಒಂದೇ. ಕರೆಕ್ಟಾ? ಸಪೋಸ್ ಕ್ವಶನ್ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸೆಕೆಂಡ್ ಪಾರ್ಟ್, ಕ್ಯಾಲ್ಕುಲೇಟ್ ಇದರದ್ದು ಎಕ್ಸ್ಟೆನ್ಷನ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಏನಪ್ಪ ಅಂದರೆ ಕ್ಯಾಲ್ಕುಲೇಟ್ ವೇವ್ ನಂಬರ್ ಇದೆ ಅಂತ ತಿಳ್ಕೊಳ್ಳಿ. ಕ್ಯಾಲ್ಕುಲೇಟ್ ವೇವ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಹೌ ಡು ಯು ಕ್ಯಾಲ್ಕುಲೇಟ್ ವೇವ್ ನಂಬರ್? ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಬಂದು ವೇವ್ ನಂಬರ್ ಈಸ್ ಈಕ್ವಲ್ ಟು 1/λ. ಹೌದಾ? ಸೊ 1/λ ಅಂದರೆ ಯಾವುದು ಇದೆ? 580 ನ್ಯಾನೋಮೀಟರ್. ಅದನ್ನು ನಾನು ಹೇಗೆ ಬರ್ಕೊಂಡಿದ್ದೀನಿ? 580 × 10⁻⁹ ಮೀಟರ್ ಅಂತ ಬರ್ಕೊಂಡಿದ್ದೀನಿ. ಕರೆಕ್ಟಾ? ಹೌದಾ? ಸೊ ಇದನ್ನು ಈ ರೀತಿ ಬರ್ಕೊಳ್ಳೋಣ. ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಅಂದರೆ ಈ ರೀತಿ ಬರ್ಕೊಂಡೆ. ಸೊ ಹೀಗೆ ಬರ್ಕೊಂಡಿದ ನಂತರ ಇದಕ್ಕೆ ನಾವು ಏನು ಮಾಡಿರಿ? ಡಿವೈಡ್ ಮಾಡಿರಿ. ದೆನ್ ಯು ವಿಲ್ ಗೆಟ್ ದ ಆನ್ಸರ್. ಸೊ 1/580 ಮಾಡಿದ್ರೆ ಆ್ಯಂಡ್ ಯು ವಿಲ್ ಗೆಟ್ ದ ಆನ್ಸರ್. ಸೊ 172,000. ಸೊ ಇಟ್ ವಿಲ್ ಬಿ, ನಾನೆಲ್ಲ ಡೈರೆಕ್ಟ್ ಫೈನಲ್ ಆಗಿ ಶಾರ್ಟ್ಕಟಲ್ಲಿ ಬರೀತಾ ಇದ್ದೀನಿ. 1.72 × 10⁻. ಎಷ್ಟಾಗುತ್ತೆ ಇದು? 1 4 6 6 ಮೀಟ್ರ್ ಮೇಲ್ಗಡೆ ಹೋಗಿ ಪರ್ ಮೀಟ್ರ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ದಿ ಯುವರ್ ವೇವ್ ನಂಬರ್. ಅರ್ಥ ಆಯ್ತಾ? ಸಪೋಸ್ ನಿಮಗೆ ವೇವ್ ಅಂದರೆ ನಿಮ್ಗೆ ಏನು ಗೊತ್ತಾಯ್ತು ಇಲ್ಲಿ ಹೇಗೆ ಗೊತ್ತಾಗಬೇಕಪ್ಪ ಅಂದರೆ, ನಿಮಗೆ ಒಂದು ವೇಳೆ ಫಾರ್ಮುಲಾದಲ್ಲಿ ಏನಪ್ಪ ಅಂದರೆ ವೆಲಾಸಿಟಿ ಕೊಟ್ಟಿರಲಿಲ್ಲ ಅಂದರೂ ಕೂಡ ನೀವು ತಿಳ್ಕೊಂಬಿಡಬೇಕು. ಓಕೆನಾ? ವೆಲಾಸಿಟಿನೇ ಕೇಳೋದಂದರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಒಂದು ವೇಳೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳೋದಂದರೆ ಇದನ್ನು ಕೆಳಗಡೆ ತರಿ. ಸಪೋಸ್ ಇದ್ರ ವ್ಯಾಲ್ಯೂ ಕೊಟ್ಟಿದ್ದಂದರೆ ಇದನ್ನು ಕೆಳಗಡೆ ತನ್ನಿ, ಇದ್ರ ವ್ಯಾಲ್ಯೂ ಕೊಟ್ಟಿದ್ದಂದರೆ ಇದನ್ನು ಕೇಳ್ತಾರೆ, ಇದು ಕಂಡುಹಿಡಿಬೇಕು. ಕರೆಕ್ಟಾ? ಸೊ ದಿಸ್ ಈಸ್ ದ ವೇ ಆಫ್ ಮೇಕಿಂಗ್ ದ ಪ್ರಾಬ್ಲಮ್. ಬನ್ನಿ ಹಾಗಾದರೆ ಇನ್ನೊಂದೆರಡು ಪ್ರಾಬ್ಲಮ್ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್, ಫ್ರೀಕ್ವೆನ್ಸಿ, ವೇವ್ ನಂಬರ್ ಆಫ್ ಎ ಲೈಟ್ ಹೂಸ್ ಟೈಮ್ ಪೀರಿಯಡ್ ಈಸ್ 2 × 10⁻⁻10 ಸೆಕೆಂಡ್. ಇದರಲ್ಲಿ 3 ಕಂಡುಹಿಡಿಯಬೇಕಾಗಿದೆ. ಏನೇನು ಕಂಡುಹಿಡಿಯಬೇಕಾಗಿದೆ? ವೇವ್ ಲೆಂತ್, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ನಂಬರ್. ಕರೆಕ್ಟಾ? ಮೊದಲನೇದಾಗಿ 1 by 1 ನೋಡ್ಕೊತ ಹೋಗೋಣ. ಸೊಲ್ಯೂಷನ್. ಎಲ್ಲಕ್ಕಿಂತ ಮುಂಚೆ ನೋಡಿ ಯಾವುದು ಈಸಿ ಇದೆ ಅದನ್ನು ನಾವು 1 by 1 ಮಾಡ್ಕೊತ ಹೋಗ್ಬಿಡೋಣ. ಸೊ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ನಂಬರ್. ಕರೆಕ್ಟಾ? ಏನು ಕೊಟ್ಟಿದ್ದಾನೆ? ದ ಲೈಟ್ ವೇವ್ ಹೂಸ್ ಟೈಮ್ ಪೀರಿಯಡ್, ಈ ಗಿವನ್ ಟೈಮ್ ಪೀರಿಯಡ್ ಕೊಟ್ಟಿದ್ದಾನೆ. ಕರೆಕ್ಟಾ?
ಸೊ ಎಲ್ಲಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಒಂದು ಈ ರೀತಿ ಮಾಡ್ತೀವಿ. ಫಸ್ಟ್ ಬಂದು ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ಸೊ ಫ್ರೀಕ್ವೆನ್ಸಿ ಎದ್ರಲ್ಲಿ ಬರುತ್ತೆ ರೀ? ಫ್ರೀಕ್ವೆನ್ಸಿ ಅಂದರೆ ಪರ್ ಸೆಕೆಂಡ್ ಅಂತ ಅರ್ಥ. ಇದು ಇರೋದು ಇದರಲ್ಲಿ ಸೆಕೆಂಡಲ್ಲಿ ಇರೋದು. ಅದಕ್ಕಾಗಿ ಇದು ಪರ್ ಸೆಕೆಂಡ್ ಅಂದರೆ ಏನು ಮಾಡಬೇಕು, ಡಿವೈಡೆಡ್ ಬೈ ಈ ಕೊಟ್ಟಿರೋ ವ್ಯಾಲ್ಯೂವಿನ ಕೆಳಗಡೆ ಹಾಕಬೇಕು. 2 × 10⁻⁻10 ಸೆಕೆಂಡ್. ಸೆಕೆಂಡ್ ಮೇಲ್ಗಡೆ ಹೋದರೆ ಪರ್ ಸೆಕೆಂಡ್ ಆಗುತ್ತೆ, ಹೌದಾ? 10⁻−10 ಮೇಲ್ಗಡೆ ಬಂದರೆ 10⁻+10 ಆಗುತ್ತೆ. ಸೊ ದ್ಯಾಟ್ ವಿಲ್ ಬಿ 1/2 ಅಂದರೆ ಎಷ್ಟು? ಹಾಫ್. 0.5 ಇಂಟು ವೇಟ್ 0.5 ಬದಲಾಗಿ ಇದನ್ನು 5 ಅಂತ ಬರ್ಕೋತೀನಿ. 5 ಇಂಟು -10 +10 ಆಗಿದೆ. 10 ಬದಲಾಗಿ 9 ಬರ್ಕೊಂಡ್ರೂ ಬರುತ್ತೆ, ಹೌದಾ? 9 ಸೆಕೆಂಡ್, ಪರ್ ಸೆಕೆಂಡ್. ಸೊ ದಿಸ್ ವಿಲ್ ಬಿ ಯುವರ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ನಾನು ಶಾರ್ಟ್ಕಟಾಗಿ ಈ ರೀತಿ ಬರೀತೀವಿ. ಮೊದಲನೇದಾಗಿ ಏನು ಕಂಡುಹಿಡಿದ್ವಿ ನಾವು? ಫ್ರೀಕ್ವೆನ್ಸಿ ಕಂಡುಹಿಡಿದ್ವಿ, ಕರೆಕ್ಟಾ? ಫ್ರೀಕ್ವೆನ್ಸಿ ಕಂಡುಹಿಡಿದ್ರೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಮುಂಚೆನೇ ಮಾಡಿದ್ವಿ. C = λ × ನ್ಯೂ. ಸಿ ವ್ಯಾಲ್ಯೂ ಗೊತ್ತು, ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿಲ್ಲ. ಇದ್ರ ವ್ಯಾಲ್ಯೂ ಅಂತ ಈಗ ಕಂಡುಹಿಡಿದಿದ್ವಿ, ಕರೆಕ್ಟಾ? ಸೊ ಲ್ಯಾಂಬ್ಡಾ = C/ನ್ಯೂ, ಹೌದಾ? ಸಿ ವ್ಯಾಲ್ಯೂ ಬಂದು ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ 5 ಇಂಟು ಲ್ಯಾಂಬ್ಡಾ ವ್ಯಾಲ್ಯೂ ಬಂದು 10⁹ ಪರ್ ಸೆಕೆಂಡ್, ಹೌದಾ? ಇಲ್ಲೇನಾಗುತ್ತೆ? ವಾಟ್ ಹ್ಯಾಪನ್ಸ್? ಪರ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್. ಉಳ್ಕೊಳ್ಳುತ್ತೇನೋ ಕೇವಲ ಮೀಟ್ರ್ ಉಳ್ಕೊಳ್ಳುತ್ತೆ, ಕರೆಕ್ಟಾ? ಲ್ಯಾಂಬ್ಡಾ ವ್ಯಾಲ್ಯೂ ಯಾವಾಗಲೂ ಮೀಟ್ರಲ್ಲೇ ಬರೋದು ಅಂತ ನಮಗೂ ಗೊತ್ತು. 10⁹ ಮೇಲ್ಗಡೆ ಹೋದರೆ -9 ಆಗುತ್ತೆ, ಅಂದರೆ -1 ಉಳಿಯುತ್ತೆ. 3/5 ಮಾಡಿ. ದೆನ್ ವಾಟ್ ವಿಲ್ ಬಿ ದಿ ಆನ್ಸರ್? ಇಟ್ ವಿಲ್ ಬಿ ದಿ ಆನ್ಸರ್ ಆಫ್ 0.006 6 ಇಂಟು 10⁻⁻2 ಮೀಟರ್. ಸೊ ದಿಸ್ ವಿಲ್ ಬಿ ದಿ ಯುವರ್ ವೇವ್ ಲೆಂತ್. ಸೊ ಎರಡನೇದು ಕೂಡ ಕಂಡುಹಿಡಿದ್ವಿ. ಇನ್ನು ಉಳಿತೇವುದು ಮೂರನೇದು ವೇವ್ ನಂಬರ್. ಸೊ ಅರ್ಥ ಆಯ್ತಾ? ಒಂದು ಫ್ರೀಕ್ವೆನ್ಸಿ ಕಂಡುಹಿಡಿದ್ವಿ, ಎರಡನೇದು ವೇವ್ ಲೆಂತ್ ಕಂಡುಹಿಡಿದ್ವಿ, ಮೂರನೇದೇನು ಇವಾಗ ವೇವ್ ನಂಬರ್. ವೇವ್ ನಂಬರ್ ಅಂದರೆ ಏನಪ್ಪ? ವೇವ್ ನಂಬರ್ ಅಂದರೆ ನ್ಯೂ ಬಾರ್ = 1/λ. ಬಂದಿರೋ ವ್ಯಾಲ್ಯೂ 1/λ. 1 ಬೈ ಮಾಡಿಬಿಡಿ. 6 ಇಂಟು 10⁻⁻2 ಮೀಟರ್ ಮಾಡಿಬಿಡಿ. ಸೊ -2 ಇದ್ದಿದ್ದು +2 ಆಗುತ್ತೆ, ಪರ್ ಮೀಟರ್ ಆಗುತ್ತೆ. 1/6. ದ ಆನ್ಸರ್ ವಿಲ್ ಬಿ ಇದು -2 +2 ಅಂದರೆ ಹಿಂದೆ LPR 16.67 ಪರ್ ಮೀಟರ್. ಸೊ ದಿಸ್ ವಿಲ್ ಬಿ ಯುವರ್ ವೇವ್ ನಂಬರ್. ಐ ಹೋಪ್ ಸೊ ಇವು ಮೂರು ನಿಮಗೆ ತಿಳಿದಿದೆ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು? ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಅಂದರೆ ಏನು ಮಾಡಬೇಕು? ಕೊಟ್ಟಿರೋದ್ರಲ್ಲಿ ವೇವ್ ಲೆಂತು, ವೆಲಾಸಿಟಿ, ಫ್ರೀಕ್ವೆನ್ಸಿ, ವೇವ್ ನಂಬರ್, ಒಂದು ಟೈಮ್ ಕೊಟ್ಟಿದ್ದಾನೆ, ಟೈಮ್ ಪೀರಿಯಡ್ ಕೊಟ್ಟಿದ್ದಾನೆ. ಟೈಮ್ ಪೀರಿಯಡ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಇಲ್ಲಿ ಏನೂ ಕೊಟ್ಟಿಲ್ಲ ಅಂದಂಗೆ ಫೀಲ್ ಆಗುತ್ತೆ ನೋಡಿರಿ. ಇದು ಟೈಮ್ ಪೀರಿಯಡ್ ಅಂದರೆ ಏನು? ಫ್ರೀಕ್ವೆನ್ಸಿನೇ ಅಂತ ಅರ್ಥ, ಬಟ್ ಇನ್ವರ್ಸಲ್ಲಿದೆ. ಟೈಮ್ ಅಂದ ಕೂಡಲೇ ಸೆಕೆಂಡಲ್ಲಿ ಬರುತ್ತೆ. ಫ್ರೀಕ್ವೆನ್ಸಿ ಅಂದರೆ ಪರ್ ಸೆಕೆಂಡಲ್ಲಿ ಬರುತ್ತೆ. ಪರ್ ಸೆಕೆಂಡ್ ಅಂದರೆ ಅದಕ್ಕೆ ಡಿವೈಡ್ ಮಾಡಬೇಕು 1ರಿಂದ. ಸೊ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪರ್ ಸೆಕೆಂಡ್. ಪರ್ ಸೆಕೆಂಡ್ ವಿಲ್ ಬಿ ದಿ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಬಂದ ಕೂಡಲೇ ವೆಲಾಸಿಟಿ ಕಂಡುಹಿಡಿಬೇಕು. ವೆಲಾಸಿಟಿ ಫಾರ್ಮುಲಾ, ಹಾಲಾಕಿ ವೆಲಾಸಿಟಿ ಏನು ನಮಗೆ ಕಂಡುಹಿಡಿಯೋದು ಕೇಳಿಲ್ಲ, ಬದಲಾಗಿ ಏನು ಕಂಡುಹಿಡಿಯೋಣ? ವೇವ್ ಲೆಂತ್ ಕಂಡುಹಿಡಿಯೋಣ. ಆ ಫಾರ್ಮುಲಾದಲ್ಲಿ ಇರೋದ್ರಿಂದ ನಾನು ಹಾಗೆ ಹೇಳ್ತಾ ಇದ್ದೀನಿ. ಸೊ ಲೈಟ್ ವೆಲಾಸಿಟಿ ಗೊತ್ತು, 3 × 10⁸ ಮೀಟರ್ ಪರ್ ಸೆಕೆಂಡ್. ಇದಂತೂ ಮೇಲ್ಗಡೆ ಕಂಡುಹಿಡಿದ್ವಿ, ಇದು ಕಂಡುಹಿಡಿಯಬೇಕಾಗಿದೆ. ಅದಕ್ಕಾಗಿ ಫಾರ್ಮುಲಾ ಈ ರೀತಿ ಮಾಡ್ಕೊಂಡಿದ್ವಿ. ಆ್ಯಂಡ್ ವಿ ಗೆಟ್ ದ ಆನ್ಸರ್ ಆಫ್ ವೇವ್ ಲೆಂತ್. ದೆನ್ ಬಂದು ವೇವ್ ನಂಬರ್. ವೇವ್ ನಂಬರ್ ಬಂದು ಇನ್ವರ್ಸ್ ಆಫ್ ವೇವ್ ಲೆಂತ್. ಆ್ಯಂಡ್ ವಿ ಪುಟ್ ದ ಥಿಂಗ್ಸ್ ಆ್ಯಂಡ್ ವಿ ಗೆಟ್ ದ ಆನ್ಸರ್. ಸೊ ಈ ರೀತಿಯಾಗಿ ನೀವು ಕಂಡುಹಿಡಿಯಬೇಕು. ಬನ್ನಿ ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಈ ಪ್ರಾಬ್ಲಮ್ ಯಾವುದು? ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಆಫ್ ರೇಡಿಯೇಷನ್. ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಆಫ್ ರೇಡಿಯೇಷನ್ ಎಷ್ಟಿದೆ? 4 × 10⁻11 ಕಿಲೋ ಹರ್ಡ್ಸ್ ಇದೆ. ಕಿಲೋ ಹರ್ಡ್ಸಲ್ಲಿದೆ. ಕಿಲೋ ಅಂದರೆ 10⁻3. 3 + 11 ಅಂದರೆ 10⁻ ಎಷ್ಟಾಗುತ್ತೆ? 14 ಆಗುತ್ತೆ, ಹೌದಾ? ಫ್ರೀಕ್ವೆನ್ಸಿ ಅಂದರೆ ಏನು? ನ್ಯೂ. ಸೊ ಈಸಿಯಾಗಿ ನಾವು ವೇವ್ ನಂಬರ್ ಕಂಡುಹಿಡಿಬೋದು. ಮೊದಲು ವೇವ್ ಲೆಂತ್ ಕಂಡುಹಿಡಿರಿ, ನಂತರ ವೇವ್ ನಂಬರ್ ಮಾಡ್ಕೊಳ್ಳಿ.
ಸೇಮ್ ಥಿಂಗ್. ಮೊದಲನೇದಾಗಿ ಅದನ್ನು ಬೇರೆ ಪೆಂಡ್ ಮಾಡ್ತೀನಿ. ಸೊ ವೇವ್ ನಂಬರ್ ಅಂದರೆ ಎದಕ್ಕೆ ಕರಿತೀವಿ? ಸೊ ದಿಸ್ ವಿಲ್ ಬಿ ಯುವರ್ ವೇವ್ ನಂಬರ್. ಸೊ ವೇವ್ ನಂಬರು ವೆಲಾಸಿಟಿ ಮತ್ತು ಫ್ರೀಕ್ವೆನ್ಸಿದು ಒಂದು ರಿಲೇಷನ್ಶಿಪ್ ಇದೆ. ಏನದು ರಿಲೇಷನ್ಶಿಪ್ಪು? ವಾಟ್ ಈಸ್ ದಟ್ ರಿಲೇಷನ್ಶಿಪ್? ಯು ಲರ್ನ್ ಏನಪ್ಪ ಅಂದರೆ ನ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ನ್ಯೂ ಬಾರ್ ಅಂತ ಇದೆ. ಕರೆಕ್ಟಾ? ಈ ಸಿ ಬಂದು 3 × 10⁸ ಮೀಟರ್ ಪರ್ ಸೆಕೆಂಡ್. ಇದು ಕೊಟ್ಟಿದ್ದೆ, ಗೊತ್ತಿರುತ್ತೆ ನಮಗೆ. ಇದು ಏನಿದೆ ರೀ ನಮ್ಮದು ವೇವ್ ನಂಬರ್. ಇದು ನಮ್ಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಇದು ಕೊಟ್ಟಿದ್ದಾನಲ್ವ? ಎಷ್ಟು ಕೊಟ್ಟಿದ್ದಾನೆ? 4 × 10⁻11 ಕಿಲೋ ಹರ್ಟ್ಜ್. ಹಾಗಾದರೆ ಇದನ್ನು ಈ ಕಡೆ ತರಿ, ಇದು ಡೈರೆಕ್ಟಾಗಿ ನಿಮಗೆ ಸಿಕ್ಬಿಡೋ ಆನ್ಸರು, ರೈಟ್? ಸೊ ವಾಟ್ ಯು ವಿಲ್ ಡು? ವಾಟ್ ಈಸ್ ದ ಫಾರ್ಮುಲಾ? ದ ಫಾರ್ಮುಲಾ ವಿಲ್ ಬಿ ದಿ ನ್ಯೂ ಬಾರ್ ಈಸ್ ಈಕ್ವಲ್ ಟು ನ್ಯೂ ಡಿವೈಡೆಡ್ ಬೈ ಸಿ. ಸಿ ಬಂದು 3 × 10⁸ ಮೀಟರ್ ಪರ್ ಸೆಕೆಂಡ್. ನ್ಯೂ ಬಂದು ಎಷ್ಟಿದೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ನ್ಯೂ? ನ್ಯೂ ಬಂದು 4 × 10⁻11 ಇದೆ. ಕಿಲೋ ಅಂದರೆ ಎಷ್ಟು? ಅಗೇನ್ 10⁻3. ಓಕೆನಾ? ಹರ್ಡ್ಸ್ ಬದಲಾಗಿ ನಾನು ಏನು ತೊಗೋತೀನಿ? ಪರ್ ಸೆಕೆಂಡ್ ತೊಗೋತೀನಿ. ಗೊತ್ತಾಯ್ತಾ? ಸೊ ಇಲ್ಲೇನಾಗುತ್ತೆ? ಪರ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್. ಪರ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್. 11 3 ಕೂಡಿದ್ರೆ 14 ಆಗುತ್ತೆ. 4/3 ಮಾಡಿ ಈ 14 ಒಳಗಡೆ 8ಅನ್ನು ಕಳೆದುಬಿಡಿ. ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. ಸೊ ಮೀಟ್ರ್ ಮೇಲ್ಗಡೆ ಹೋದರೆ ಏನಾಗುತ್ತೆ? ದಿಸ್ ಮೀಟ್ರ್ ವೆನ್ ವಿಲ್ ಗೋ ಟು ದ ಡಿನಾಮಿನೇಟರಿಂದ ನ್ಯೂಮರೇಟರ್ಗೆ ಹೋದರೆ ಏನಾಗುತ್ತೆ? ಪರ್ ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನ್ಯೂ ಬಾರ್ ಈಸ್ ಈಕ್ವಲ್ ಟು ದ ಆನ್ಸರ್ ವಿಚ್ ವಿಲ್ ಬಿ ಅರೌಂಡ್ 1.33 × 10⁻6 ಪರ್ ಮೀಟರ್. ಸೊ ಈ ರೀತಿಯಾಗಿ ನೀವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಐ ಹೋಪ್ ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫ್ರಮ್ ನೆಕ್ಸ್ಟ್ ಕ್ಲಾಸ್ ಅನ್ವರ್ಡ್ಸ್ ವಿ ವಿಲ್ ಕಂಟಿನ್ಯೂ ಅವರ್ ನೆಕ್ಸ್ಟ್ ಟಾಪಿಕ್.